ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ಹಲ್ಲು ಪುಡಿ ಮಾಡೋದು ಹೇಳ್ಕೊಡ್ತಿದ್ದೀನಿ. ಇದು ಕೆಮಿಕಲ್ ಫ್ರೀ, ಆಮೇಲೆ ಪ್ರಿಸರ್ವೇಟಿವ್ಸ್ ಫ್ರೀ ಆಯಿತಾ. ಹೊರಗಡೆ ಸಿಗೋದ್ರಲ್ಲಿ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಇರ್ತವೆ, ಆಮೇಲೆ ಕೆಮಿಕಲ್ ಆ್ಯಡೆಡು ಇರುತ್ತೆ. ಬಟ್ ನಾನು ಪ್ಯೂರಾಗಿ ಹೋಮ್ ಮೇಡು ನಮ್ಮ ಕೈಯಾರೆ ಮಾಡ್ಕೋಬೋದು ಮನೆಯಲ್ಲೇ. ಅದು ಪ್ರಾಸೆಸ್ಸು ಹೇಳ್ಕೊಡ್ತೀನಿ, ಆಮೇಲೆ ಅದಕ್ಕೆ ಏನೇನು ಬೇಕಂತ ಇಂಗ್ರೀಡಿಯೆಂಟ್ಸು ಹೇಳ್ತೀನಿ. ಆ ಇಂಗ್ರೀಡಿಯೆಂಟ್ಸ್ ಏನಕ್ಕೆ ಹಾಕ್ತಿದ್ದೀವಿ ಅನ್ನೋದು ಕೂಡ ನಾವು ತಿಳ್ಕೊಂಡು ಬಳಸಿದರೆ ನಮಗೂ ಗೊತ್ತಾಗುತ್ತೆ ನಾವು ಏನಕ್ಕೆ ಬಳಸಬೇಕು, ಇದು ನಮ್ಮ ಅಲ್ಲಿಗೆ ಇಂಪಾರ್ಟೆಂಟಾ. ನೆಕ್ಸ್ಟು ನಮ್ಮ ಜನ್ರೇಷನ್ ಅಂತೂ ಆಯಿತು, ನಮ್ಮ ಮಕ್ಕಳು ಬರೋ ಜನ್ರೇಷನ್ ಮಾತ್ರ ಟೂತ್ ಪೇಸ್ಟು ಆ ಥರ ಏನು ಬಳಸೋದು ಬೇಡ ಫ್ರೆಂಡ್ಸ್. ನಾನು ಹೇಳೋದು ತುಂಬ ಇಂಪಾರ್ಟೆಂಟ್ ವಿಷಯ. ಅದು ಏನಕ್ಕೆ ಬಳಸಬಾರ್ದು ಅನ್ನೋದು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಬಟ್ ಈಗ ಫಸ್ಟ್ ಹಲ್ಲು ಪುಡಿ ಮಾಡೋದು ನಾನು ಹೇಳ್ಕೊಡ್ಬೇಕು ಅಂತ ನನಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ಈ ವಿಡಿಯೋ. ಆಮೇಲೆ ಪ್ಲೀಸ್ ದಯವಿಟ್ಟು ಪೇಸ್ಟ್ಗಳು ಯಾವುದು ಬಳಸ್ತಾ ಇದ್ದೀರಾ ಅದೆಲ್ಲ ನಿಂದಿರಿಸಿ, ಅದೆಲ್ಲ ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್. ಹಲ್ಲು ಪುಡಿ ಆಮೇಲೆ ಅದೇನು ದೊಡ್ಡ ವಿಷಯನೂ ಅಲ್ಲ. ಆಮೇಲೆ ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರೋ ಇಂಗ್ರೀಡಿಯೆಂಟ್ಸೇ, ಇದೇನು ನಾನೇನು ಹೊಸದು ಹೇಳ್ತಿಲ್ಲ. ಒಂದೆರಡು ಮಾತ್ರ ತರಬೇಕಾಗುತ್ತೆ ಗ್ರಂಥಿಕೆ ಅಂಗಡಿಯಿಂದ. ಬಟ್ ನೀವು ಈ ವಿಡಿಯೋ ನೋಡಿದ್ರೆ ಮಾತ್ರ ನೀವೇ ಸ್ವಂತ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀರಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಯಾರನ್ನ ಹೊಸ್ದಾಗಿ ಬಂದು ನೀವು ಕೊಟ್ಟರೆ ಇದು ಹೋಮ್ ಮೇಡ್ ಪೌಡರ್ ಅಂತ ಅನಿಸೋದೇ ಇಲ್ಲ. ಇದು ಯಾವುದಾದ್ರೂ ಆಯುರ್ವೇದಿಕ್ ಅಂಗಡಿಯಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನೋ ಥರನೇ ಇರುತ್ತೆ ಇದು ಮಾತ್ರ. ಅದೇ ಇದನ್ನು ನೋಡಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನು ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಾಗುತ್ತೆ ಟೂತ್ ಪೌಡ್ರ್ ಮನೇಲಿ ಮಾಡೋಕ್ಕಂತ ಹೇಳ್ತಿದ್ದೀನಿ. ಫಸ್ಟ್ ನೋಡಿ ಫ್ರೆಂಡ್ಸ್, ಇದು ಗ್ರೀನ್ ಪೌಡ್ರ್ ಏನು ಕಾಣ್ತಾ ಇದೆಯಲ್ಲ, ಇದು ಬೇವಿನ ಪೌಡ್ರು, ಕರಿಬೇವು. ಆಮೇಲೆ ಬೇವಿನ ಪೌಡ್ರನ್ನ ಚೆನ್ನಾಗಿ ವಾಶ್ ಮಾಡಿ ಇದು ಬಿಸಿಲಿಗೆ ಒಣಗಿಸಿ ಮಾಡಿರೋ ಪೌಡ್ರು. ಇದು ತ್ರಿಫಲ ಅಂತ. ನಾನು ತ್ರಿಫಲದಲ್ಲಿ ಏನೇನು ಹಾಕಿದ್ದೀನಿ ಅನ್ನೋದು ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಚಾರ್ಕೋಲು, ಅದೇ ಕರೆ ಇದ್ದಿಲು ಅಂತಾರಲ್ಲ ಅದು. ಆಮೇಲೆ ಅಜ್ವಾನ ಫ್ರೆಂಡ್ಸ್, ಇದರ ಯೂಸಸ್ಸು ನಾನು ಹೇಳ್ತೀನಿ. ಇದು ಸೋಂಪು, ಜೀರಿಗೆ, ಅಜ್ವಾನ 3 ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಪ್ರಪೋರ್ಷನ್ ಒಂದು. ಆಮೇಲೆ ಪಚ್ಚ ಕರ್ಪೂರ, ಇದು ಭೀಮ್ಸೇನ್ ಕರ್ಪೂರ ಅಂತಾರಲ್ಲ ಅದು. ಇದು ಇಪ್ಲಿ, ಲಾಂಗ್ ಪೆಪ್ಪರ್ ಅಂತಾರಲ್ಲ, ಉದ್ದ ಮೆಣಸು ಅಂತ, ಇಲ್ಲ ಕಾಡು ಮೆಣಸು ಅಂತಾರೆ ಅದು ಫ್ರೆಂಡ್ಸ್. ಇದು ರಾಕ್ ಸಾಲ್ಟು, ಮನೆಯಲ್ಲೇ ಇರೋದು ಉಪ್ಪು. ಆಮೇಲೆ ಇದು ಜೀರಿಗೆ ಫ್ರೆಂಡ್ಸ್. ಫಸ್ಟ್ ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ. ಆಮೇಲೆ ಇವು ಮಸಾಲೆ ಪದಾರ್ಥಗಳು, ಚಕ್ಕೆ, ಲವಂಗ, ಕಾಳುಮೆಣಸು 3 ಇದೆ ಫ್ರೆಂಡ್ಸ್ ಇದರಲ್ಲಿ, ನೋಡ್ಕೊಳ್ಳಿ. ಇಷ್ಟೆಲ್ಲ ಆದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಸೈಂದ್ರ ಲವಣ ಫ್ರೆಂಡ್ಸ್. ಇದು ಪಿಂಕ್ ಸಾಲ್ಟ್ ಅಂತಾರೆ. ಆ್ಯಕ್ಚುಲಿ ಈಗ ಬರ್ತಿರೋದು ಮಿಕ್ಸ್ಡ್ ಪೌಡ್ರ್ ಆಗಿರೋ ಪಿಂಕ್ ಸಾಲ್ಟ್ ಬರುತ್ತೆ, ಅದು ತೊಗೋಬಾರ್ದು. ತುಂಬ ಹಿಂಗೆ ಕ್ರಿಸ್ಟಲ್ ಟೈಪ್ ಇರೋದೇ ಪಿಂಕ್ ಸಾಲ್ಟು. ಮೇನ್ ಇದೆಲ್ಲ ಇಂಗ್ರೀಡಿಯೆಂಟ್ಗಿಂತ ಸೈಂದ್ರ ಲವಣನೇ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಟೂತ್ ಪೌಡ್ರಿಗೆ ಮಾತ್ರ. ಸೈಂದ್ರ ಲವಣ ಒಂದು, ಇಪ್ಲಿ ಅನ್ನಲ್ಲ, ಲಾಂಗ್ ಪೆಪ್ಪರ್ ಒಂದು, ಜೀರಿಗೆ, ಅವು 3 ಇದ್ದರೂ ಕೂಡ ಅವು ಮೇನ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್. ಎಂಥ ಹಲ್ಲು ನೋವು ಇರಲಿ, ಬಾಯಲ್ಲಿ ಏನೇ ಇನ್ಫೆಕ್ಷನ್ಸ್ ಇರಲಿ, ಹಲ್ಲಿಗೆ ರಿಲೇಟೆಡು ಕ್ಯಾವಿಟಿ ಪ್ರಾಬ್ಲಮ್ ಇರಲಿ, ಆಮೇಲೆ ಹುಳುಕ್ಕಾಗಿರೋ ಒಂದು ಇದು ಇರಲಿ, ದುರ್ವಾಸನೆಗಿರಲಿ, ಏನೇ ಎಷ್ಟೇ ಹಲ್ಲು ರಿಲೇಟೆಡ್ ಆಗಲಿ, ಬಾಯಿ ರಿಲೇಟೆಡ್ ಆಗಲಿ ಪ್ರಾಬ್ಲಮ್ಸ್ ಇರುತ್ತೆ, ಈ ಪೌಡ್ರ್ ಮಾಡೋದ್ರಿಂದ ಎಲ್ಲದಕ್ಕೂ ನಿವಾರಣೆ ಸಿಗುತ್ತೆ ಫ್ರೆಂಡ್ಸ್. ನೋಡೋಣ. ಫಸ್ಟು ನಾವು ಬೇವಿನ ಸೊಪ್ಪು ಏನಕ್ಕೆ ಹಾಕಬೇಕು ಅಂತಂದರೆ, ಬೇವಿನ ಸೊಪ್ಪು ಬಾಯಲ್ಲಿರೋ ಹಾನಿಕರ ಅಂದರೆ ಹಾನಿಕರ ಆಗಿರೋ ಸೂಕ್ಷ್ಮಾಣುಗಳು ಇರುತ್ತಲ್ಲ ಅದನ್ನೆಲ್ಲ ಕೊಲ್ಲುತ್ತೆ ಫ್ರೆಂಡ್ಸ್. ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಆಮೇಲೆ ಕರಿಬೇವು ನಮ್ಮ ದಂತ, ಒಸಡು ಮತ್ತು ಅದು ಬಲಪಡಿಸುತ್ತೆ, ಅಂದರೆ ಸ್ಟ್ರೆಂಥನ್ ಮಾಡುತ್ತೆ. ಆಮೇಲೆ ಇನ್ಫೆಕ್ಷನ್ ಕೂಡ ತೆಗೆಯುತ್ತೆ ಫ್ರೆಂಡ್ಸ್ ಕರಿ ಲೀವ್ಸು. ಆಮೇಲೆ ತ್ರಿಫಲ ನೈಸರ್ಗಿಕವಾಗಿಯೇ ಮೌತ್ ಫ್ರೆಶ್ನರ್ ಇದ್ದಂಗೆ, ಅದು ಹೇಳೋದೇ ಬೇಡ ತ್ರಿಫಲ. ಆ ತ್ರಿಫಲದಲ್ಲಿ ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಅರಳೆಕಾಯಿ, ತಾರೆಕಾಯಿ, ನೆಲ್ಲಿಕಾಯಿ, ಆ 3 ಪೌಡ್ರು. ನಮಗೆ ಸಪ್ರೇಟಾಗಿ ನಾವು ಮಾಡ್ಕೊಳಕ್ಕಾಗಲಿಲ್ಲ ಅಂದರೂ ಅಂಗಡಿಯಿಂದಾದರೂ ತರ್ಬೋದು ಫ್ರೆಂಡ್ಸ್. ಅದು ತ್ರಿಫಲ ಪೌಡ್ರ್ ಅಂತ ಕೇಳಿದರೆ ಕೊಡ್ತಾರೆ, ಅದು ಹಾಕ್ಕೊಳ್ಳಿ. ಚಾರ್ಕೋಲ್ ಬಂದು ಟೀತ್ ವೈಟ್ನಿಂಗ್ ಮಾಡೋಕ್ಕೆ. ಮುಂಚೆಯಿಂದನೂ ನಮ್ಮ ಪೂರ್ವಜರೆಲ್ಲ ತಿಕ್ತಾಯಿದ್ರು, ಇಡ್ಲಿ ಪುಡಿ ಅಂತ ತಿಕ್ತಿದ್ರಲ್ಲ ಫ್ರೆಂಡ್ಸ್,
ಅದೇ ಇದು. ಆಮೇಲೆ ಅದು ಟೂತ್ ವೈಟ್ನಿಂಗ್ ಮಾಡೋಕ್ಕೆ ಚಾರ್ಕೋಲ್ ಅಂದರೆ ಯಾವುದೇ ಆದ್ರೂ ಗಿಡದ್ದು ಆ ಥರ ಚೆಕ್ಕೆಲ್ಲ ಬಳಸಬೇಡಿ. ಅಕ್ಕಿ ಹೊಟ್ಟಿಂದು ಮತ್ತು ಬಿದಿರಿನಿಂದ ಮಾಡಿ ಅದನ್ನು ಸುಟ್ಟು ಮಾಡಿರೋ ಚಾರ್ಕೋಲೇ ಬೇಕು. ಆಮೇಲೆ ಪಚ್ಚ ಕರ್ಪೂರ ಅಥವಾ ಭೀಮಸೇನ್ ಕರ್ಪೂರ ಅಂತಾರೆ, ಅದು ದುರ್ವಾಸನೆಗೆ ಹೋಗ್ಲಾಡ್ಸೋಕ್ಕೆ. ಇಪ್ಲಿ ಬಂದು ಉದ್ದ ಮೆಣಸು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಬಾಯಿಗೆ ಇನ್ಫೆಕ್ಷನ್ಸಿಂದ. ಆಮೇಲೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ರಾಕ್ ಸಾಲ್ಟು ಎಲ್ಲದಕ್ಕೂ ಉಪಯೋಗ. ಒಂದು ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಆಗೂ ಕೆಲಸ ಮಾಡುತ್ತೆ, ಬ್ಯಾಕ್ಟೀರಿಯಾ ರಿಮೂವಲ್ ಆಗೂ ಕೆಲಸ ಮಾಡುತ್ತೆ. ಆಮೇಲೆ ಜೀರಿಗೆ, ಮಸಾಲ ಐಟಮ್ಸ್ ಏನಕ್ಕೆ ಹಾಕಬೇಕು ಅಂತಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ, ಅಂದರೆ ಏನಾನ ಬಾಯಲ್ಲಿ ಊತ ಇದ್ದರೆ. ಏಲಕ್ಕಿ ನಾವು ಏನಕ್ಕೆ ಬಳಸ್ತೀವಿ ಅಂದರೆ ಮೌತ್ ಫ್ರೆಶ್ನರ್ ಆಗಿ ಬಳಸ್ತೀವಿ ಸ್ಮೆಲ್ಲಿಗೆ. ಆಮೇಲೆ ಪೆಪ್ಪರ್ ಬಂದು ನಮ್ಮದ್ರಲ್ಲಿ ಅದು ಕಾಳುಮೆಣಸು, ಇದು ಅನ್ನಲ್ಲ ಫ್ರೆಂಡ್ಸ್ ನಾನು, ಕಾಳುಮೆಣಸು ಮಸಾಲ ಪದಾರ್ಥದಲ್ಲಿ ಅದು ಏನು ಕೆಲಸ ಮಾಡುತ್ತೆ ಅಂದರೆ ಲಾಲಾರಸ ಅನ್ನೋದಿರುತ್ತಲ್ಲ, ನಮ್ಮ ಡೈಜೆಸ್ಟಿವ್ಗೆ ಇಂಪ್ರೂವ್ ಮಾಡೋಕ್ಕೆ ಅದನ್ನು ಹೆಲ್ಪ್ ಮಾಡುತ್ತೆ. ಆಮೇಲೆ ಸೋಂಪು, ಅಜ್ವಾನ, ಜೀರಿಗೆ ಅವೆಲ್ಲನೂ ನಿಮಗೆ ಪ್ರಾಪರ್ಟೀಸ್ ಗೊತ್ತು, ಹೇಳೋದೇನು ಬೇಕಿಲ್ಲ. ಆಮೇಲೆ ಸೈಂದ್ರ ಲವಣ ಬಂದು ಇದು ಫ್ರೆಂಡ್ಸ್ ನಮ್ಗೆ ಏನೇನು ಬೇಕು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್, ಅವು ಮೂರು ಯಥೇಚ್ಛವಾಗಿ ಕೊಡುತ್ತೆ ನಮಗೆ. ಅಂದರೆ ದಂತ ಬಲವಾಗಿರೋಕ್ಕೆ ಅವೇ ಮೇನ್ 3 ಕಾರಣಗಳು. ಅದನ್ನೇ ಯಥೇಚ್ಛವಾಗಿ ನಮಗೆ ಸಪ್ಲೈ ಮಾಡೋಕ್ಕೆ ಅದನ್ನು ನಾವು ಬಳಸ್ತೀವಿ ಫ್ರೆಂಡ್ಸ್. ಪ್ಲೀಸ್ ಇದೇನು ಇದು ಅಲ್ಲ, ಆಲ್ಮೋಸ್ಟ್ ಮನೆಯಲ್ಲಿರೋ ಐಟಮ್ಸೇ. ಏನು ಒಂದು ತ್ರಿಫಲ ಸಿಗದೇ ಇರ್ಬೋದು, ಚಾರ್ಕೋಲು ಸಿಗುತ್ತೆ, ಐ ಮೀನ್ ಒಲೆ ಯೂಸ್ ಮಾಡೋರು ಅವ್ರ ಹತ್ರ ಹೋಗಿ ತೊಗೋಬೋದು. ಆಮೇಲೆ ಇಪ್ಲಿ ಕೂಡ ಇವಾಗ ಆಲ್ಮೋಸ್ಟ್ ಮನೆಯಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಇವಷ್ಟೇ, ಇನ್ನೆಲ್ಲ ಆಲ್ಮೋಸ್ಟ್ ಮನೆಯಲ್ಲಿ ಇರೋದೇ ಹೇಳ್ತಾ ಇರೋದು. ಆಮೇಲೆ ಕರಿ ಲೀವ್ಸು, ಕರ್ಬೇವಂತ ಬಳಸ್ತೀವಿ, ನೀಮ್ ಲೀವ್ಸು, ಇವೆಲ್ಲ ಸ್ವಲ್ಪ ಚೆನ್ನಾಗಿ ತೊಳೆದು 1 ವಾರಗಟ್ಟಲೆ ಬಿಸಿಲಲ್ಲಿ ಒಣಗಾಕಿ ಚೆನ್ನಾಗಿ ಫೈನ್ ಪೌಡ್ರ್ ಮಾಡಿಟ್ಕೊಳ್ಳಿ ಫ್ರೆಂಡ್ಸ್. ನಾನು ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತೋರಿಸಿದ್ದೀನಲ್ಲ ಅಷ್ಟೇ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟ್ ಪ್ರಪೋರ್ಷನಲ್ಲಿ ಬರುತ್ತೆ ಇದು ಟೂತ್ ಪೌಡ್ರು. ಆಮೇಲೆ ಇದು ಮಾಡೋ ಮೇಕಿಂಗ್ ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್. ಎಲ್ಲವೂ ಫಸ್ಟು ಗಟ್ಟಿಯಾದ ಪದಾರ್ಥನ ಮಿಕ್ಸಿ ಜಾರಲ್ಲಿ 1 ಟೈಮ್ ತಿರುಗಿಸ್ಕೊಳ್ಳಿ. ಆಮೇಲೆ ಪೌಡರು ಎಲ್ಲ ಅಷ್ಟು ಆ್ಯಡ್ ಮಾಡ್ತಾ ಸಾಣಿ ಇಡಬೇಕಂದ್ರೆ ಜಲಿಡಿಯಲ್ಲಿ ಟೂತ್ ಪೌಡ್ರನ್ನ ಇದು ಮಾಡ್ಬೇಕು. ನೋಡಿ, ನಾನು ಎಲ್ಲವೂ ಮಿಕ್ಸ್ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲವೂ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಜಾರ್ಗೆ ಇದು ಮಾಡಿ. ನೋಡಿ, ಈ ಥರ ಗ್ರೀನ್ ಪೌಡ್ರಾಗಿ ಬಂದಿದೆ. ಇದನ್ನು ನಾವು ಜಲಿಡಿ ಇಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಫೈನ್ ಪೌಡ್ರಾಗಿರ್ಬೇಕು. ಆಮೇಲೆ ಗಂಟು ಇರೋದು ಕೂಡ ನೀವು ಹಾಕ್ಕೋಬಿಡಿ, ಅದು ನಮಗೊಂಥರ ಎಲ್ಲ ಕ್ಲೀನ್ ಮಾಡುತ್ತೆ ಅಂತಂದರೆ ಅದು ಅಲ್ಲೆಲ್ಲಿ ಸಿಗೋಕ್ಕೊಂಡು ಇದು ತುಂಬ ಆಗುತ್ತೆ. ಫೈನ್ ಪೌಡ್ರ್ ಆಗಬೇಕು. ನೀವು ನೋಡ್ರ ಟೂತ್ ಪೌಡ್ರ್ ಬಂದು ಎಷ್ಟು ಫೈನಾಗಿ ಸಿಗುತ್ತೆ ಹೊರಗಡೆ. ಆಮೇಲೆ ಅದು ಹಿಡ್ದಿರೋ ಜಲಡಿದು ಕೂಡ ನಾವು ಬಿಸಾಕೋದೇನು ಬೇಡ. ನೆಕ್ಸ್ಟ್ ಟೈಮ್ ನಾವು ಇನ್ನೊಂದು ಟೈಪ್ ಮಾಡ್ತೀವಲ್ಲ ಅವಾಗ ಅದನ್ನು ಸೇರಿಸ್ಕೊಂಡು ಇದು ಮಾಡ್ಕೋಬೋದು ಫ್ರೆಂಡ್ಸ್. ಬಟ್ ಫೈನ್ ಪೌಡ್ರಾಗಿದ್ದರೆ ಏನು ಅದು ಒಡಸಿಗೆ ತುಂಬ ಇದು ಆಗಲ್ಲ. ಚಾರ್ಕೋಲ್ ಕೂಡ ಅಷ್ಟೇ, ನಾನು ಯಾವುದು ಇದು ಹೇಳಿದ್ನಲ್ಲ ಅದೇ. ನೋಡಿ, ಆಲ್ಮೋಸ್ಟ್ ಆಗಿದೆ. ಎಷ್ಟು ಸಿಂಪಲ್ ನೋಡಿ ಫ್ರೆಂಡ್ಸ್. ಇಂಗ್ರೀಡಿಯೆಂಟ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಒಂದಿನ ಅದಕ್ಕಾಗೆ ಟೈಮ್ ಇಟ್ಟು ಎಲ್ಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್. ನಾವು ಅಂದ್ಕೊತೀವಿ ಬೆಳಿಗ್ಗೆ ಎದ್ದ ತಕ್ಷಣವೇ ಬಾಯಿಗೆ ಕೆಮಿಕಲ್ ಹಾಕ್ಕೊತಿದ್ವಿ, ಅದ್ರಾಗ ಎಷ್ಟು ಪ್ರಿಸರ್ವೇಟಿವ್ಸ್ ಇರುತ್ತೆ. ಅದು ವೆರೈಟಿ ಟೂತ್ ಪೇಸ್ಟ್ ಎಲ್ಲ ಬಳಸೋದ್ರಿಂದ ನಮಗೆ ಎಷ್ಟು ಇದು. ಆಮೇಲೆ ಕ್ಯಾನ್ಸರ್ ಬರೋ ಮೇನ್ ಕಾರಣ ಕೂಡ ಅದೇ ಅಂತಿದ್ದಾರೆ ಫ್ರೆಂಡ್ಸ್. ಫಸ್ಟ್ ಎದ್ದಿದ್ದ ತಕ್ಷಣ ಅಂಥ ಕೆಮಿಕಲ್ಸು, ಪ್ರಿಸರ್ವೇಟಿವ್ಸ್ ನಮ್ಮ ಬಾಯಲ್ಲಿ ಹೋದರೆ ನಮ್ಮ ಆರೋಗ್ಯ ಏನಾಗಬೇಕು. ದಯಮಾಡಿ ಎಲ್ಲರೂ ಟೂತ್ ಪೌಡ್ರ್ ಮನೆಯಲ್ಲೇ ಮಾಡಿಕೊಂಡು ಬಳಸ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಪೂರ್ವಜರೆಲ್ಲ ಇದನ್ನೇ ಬಳಸ್ತಾ ಇದ್ರು, ನಾವೇ ಬಿಟ್ಕೊಂತ ಬಂದಿದ್ದೀವಿ ಟೈಮ್ ಇಲ್ಲ ಅಂತ. ಅದೆಷ್ಟೊತ್ತು ಅಲ್ಲಿ ನಮ್ಮ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ದಯಮಾಡಿ ಟೈಮ್ ಕೊಟ್ಟು ನಿಮ್ಮ ಮನೆಯವರ ಆರೋಗ್ಯಕ್ಕೆ ನಿಮಗೆ ಕನ್ಸರ್ನ್ಡ್ ಇದ್ದರೆ ದಯವಿಟ್ಟು ಮಾಡಿಕೊಂಡು ತಿಕ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.